ಸದ್ಯಕ್ಕೆ ತಪ್ಪಿಸ್ಕೊಂಡೆ. ನಿಮ್ ತಂದೆಯವ್ರು ಬರ್ಲೇ ಇಲ್ಲ. ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಏನು ಧ್ಯಾನ ಮಾಡ್ತಿದ್ದಾರಾ? ಯಾವತ್ತೂ ಇಲ್ದಿರೋದು ಇವತ್ತೇನು ಹೊಸದಾಗಿ ಧ್ಯಾನ? ಇವ್ರ ಮುಖ ನೋಡಕ್ ಎಷ್ಟೇ ಹೇಳ್ದಲೆ, ಅವರು ಧ್ಯಾನ ಮಾಡ್ತಿರ್ಬೇಕು ಬಿಡಿ. ಇವ್ರ ಮುಖನೇ ಹಾಗೆ ಬಿಡಿ. ಪಂಚ್ ಡೈಲಾಗ್ ಹೊಡೆದಿದ್ ಸಾಕು, ಹೋಗೋಣ. ಹೋಗ್ ಬರ್ತೀನಮ್ಮ. ಇವ್ರ ಹತ್ರ ಪರಿಚಯ ಮಾಡ್ಕೊಂಡ್ರೆ ಒಂದೆರಡು ಸಲ ಬಂದು ಹೋಗಿ ಮಾಡ್ಬೋದು. ಆ ಪ್ರೋಸೆಸ್ ಅಲ್ಲಿ ಯಾವತ್ತೋ ಒಂದಿನ ನೋಡಿ ಉಂಗ್ರನ ವಾಪಸ್ ತಗೋಬಹುದು ಅಂತ ನಾನು ಪ್ಲಾನ್ ಮಾಡ್ಕೊಂಡ್ರೆ ಇವ್ರೇನಾ ಛೀ ಹೋಗ ಅಂದ್ಬಿಟ್ರು. ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡಿ. ಚಿಕ್ಕ ಊರಿಗೋಸ್ಕರ ಇಲ್ಲಿ ಗಂಟ ಬಂದು ಇವ್ರ ಹತ್ರ ಅನಿಸ್ಕೊಳೋದ್ ನಮಗ್ ಬೇಕಿತ್ತಾ? ಅಯ್ಯೋ ದಡ್ಡ, ಅದೇನಾದ್ರೂ ಕೆಲ್ಸಕ್ಕೆ ಬಾರ್ದಿರೋ ಉಂಗ್ರ ಅನ್ಕೊಂಡೇನಾ? ನಮ್ಮ ಅತ್ತೆಯವರು ಅವ್ರ ಮದುವೆಗೆ ಮಾಡಿಸ್ಕೊಂಡಿರೋ ಉಂಗ್ರ ಅದು. ಅದನ್ನ ಮಾರಿದ್ರೆ ಕಡಿಮೆ ಅಂದ್ರೂ 25 ಲಕ್ಷ ಬರುತ್ತೆ. ಏನು 25 ಲಕ್ಷ? ತಿನ್ನೇನು, ಅದಕ್ಕೆ ತಾನೇ ಈ ಪರದಾಟ. ಬಯಸ್ಕೊಂಡ್ರು ತಪ್ಪೇನಿಲ್ಲ ಬಿಡಿ, ಆದ್ರೆ ಉಂಗ್ರ ಪಡ್ಕೊಳ್ಳೋದಿಕ್ಕೆ ಬೇರೆ ದಾರಿ ನೋಡ್ಬೋದಲ್ಲ. ಏನಮ್ಮ ಅಷ್ಟಲ್ಲಿ ಕರೆದೆ? ನನ್ಗೋಸ್ಕರ ಯಾರಾದ್ರೂ ಬಂದಿದ್ದಾರಾ? ಇದೇನಿದು? ಲೀಲಾಕೃಷ್ಣ ಇದ್ದಷ್ಟು ಹೊತ್ತು ಮೇಲೆ ಇದ್ರು, ಅವ್ರು ಹೋದ ತಕ್ಷಣ ಕೆಳಗ್ ಬಂದ್ರು ಅಂದ್ರೆ ಇದಕ್ಕೂ ಮುಂಚೆ ಅಪ್ಪ ಮತ್ತೆ ಲೀಲಾಕೃಷ್ಣ ಮಧ್ಯೆ ಏನಾದ್ರೂ ನಡೆದಿತ್ತ? ಅದಕ್ಕೆ ಅವ್ರಿಗೆ ಕಾಣಿಸ್ದ ಹಾಗೆ ಬಚ್ಚಿಟ್ಕೊಂಡ್ರ ಅಥವಾ ಇಷ್ಟ ಇಲ್ಲ ಅಂತ ಮೇಲೆ ಹೋದ್ರ? ಕೇಳ್ತಿದ್ರು ಮಾತಾಡ್ತಾನೆ ಇಲ್ವಲ್ಲಮ್ಮ, ನನ್ನ ಯಾಕೆ ಕರೆದೆ? ಒಬ್ಬ ಕೆಲ್ಸಕ್ ಬರ್ದೊಂದ್ ಬಂದಿದ್ದ ಅಂತ ಕರೆದ್ಲು. ನೀವೇನು ಹೊಸದಾಗಿ ಧ್ಯಾನ ಯೋಗ ಎಲ್ಲ ಶುರು ಮಾಡ್ಕೊಂಡಿದ್ದೀರಂತೆ? ಯಾವಾಗಿಂದ ಶುರು ಮಾಡಿದ್ರಿ? ಇದರಲ್ಲಿ ಹೊಸದಾಗಿ ಮಾಡೋದೇನಿದೆ, ನಾನು ಚಿಕ್ಕವನಿದ್ದಾಗಲೇ ಮಾಡ್ತಿದ್ದೆ, ಆದ್ರೆ ಮಧ್ಯ ಬಿಟ್ಟಿದ್ದೆ ಅಷ್ಟೇ. ಕರೆಕ್ಟೇ, ಆದ್ರೆ ಲೀಲಾಕೃಷ್ಣ ಬಂದಾಗ್ಲೇ ಮತ್ತೆ ಯಾಕೆ ಶುರು ಮಾಡ್ಕೊಂಡ್ರಿ ಅಂತ ಅಮ್ಮ ಕೇಳ್ತಾ ಇದ್ದಾಳೆ. ಚಿಚಿ, ಅವನ್ ಬಂದಾಗ ನಾನು ಶುರು ಮಾಡೋದೇನಮ್ಮ? ನನಗಂತೂ ಅವ್ನು ಬಂದಿದ್ದ ವಿಷಯನೇ ಗೊತ್ತಿರಲಿಲ್ಲ. ಸರಿ ಸರಿ ಬಿಡು, ನಾನು ಧ್ಯಾನ ಮಾಡಬೇಕು, ಅರ್ಧಕ್ಕೆ ಎದ್ದು ಬಂದ್ಬಿಟ್ಟೆ. ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಅಪ್ಪ. ನೀವ್ ಕದ್ದು ಮುಚ್ಚಿ ನೋಡೋದನ್ನ ನಾನ್ ಕಣ್ಣಾರೆ ನೋಡ್ದೆ, ಅನುಮಾನನೇ ಇಲ್ಲ. ಅಪ್ಪ ನಮ್ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ, ಅದಕ್ಕೆ ಲೀಲಾಕೃಷ್ಣ ನೋಡಿದ ತಕ್ಷಣ ಅಷ್ಟು ಗಾಬರಿ ಆಗಿದ್ದು. ಅದೇನು ಅಂತ ನಾನ್ ತಿಳ್ಕೊಳ್ಳೇಬೇಕು. ಎಷ್ಟು ಸಲ ಕೇಳಿದ್ರು ನಮ್ಮಪ್ಪ ಗಾಡಿನೇ ಕೊಡ್ಸಲ್ಲ. ಅಟ್ಲೀಸ್ಟ್ ಒಂದು ಐಫೋನ್ ಕೊಡ್ಸಂದ್ರೆ ಅದು ಕೊಡಿಸ್ಲಿಲ್ಲ. ಕಾಲೇಜಲ್ಲಿ ಹುಡುಗಿರ ಮುಂದೆ ಮರ್ಯಾದೆ ಹೋಗ್ತಿದೆ ಕಣ. ನಮ್ಮ ಫ್ರೆಂಡ್ಸ್ ಎಲ್ಲ ಗಾಡಿಲಿ ಓಡಾಡ್ಕೊಂಡು ಐಫೋನ್ ಯೂಸ್ ಮಾಡ್ತಾ ಹುಡುಗಿರ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ರೆ ನನಗ್ ತುಂಬಾ ಶೇಮ್ ಆಗ್ತಿದೆ ಕಣ. ಲೋ ಕುಳ, ಬೇರೆ ರೂಟ್ ಸಿಕ್ಕೇ ಬಿಡ್ತಲ್ಲ. ಎಲ್ಲೋ ಅಲ್ಲಿ ನೋಡು, ಅವನೇ. ನಮ್ಮ ಅಕ್ಕನ ಹತ್ರ ಆದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಆದ್ರೂ ತಗೋಬೇಕು ಕಣೋ. ಅದಕ್ಕಾದ್ರೂ ಒಪ್ಕೋತಾಳೋ ಇಲ್ವೋ. ಪಾಪ ಹುಡುಗನ್ಗೆ ಹುಡುಗಿ ಮುಂದೆ ಬಿಲ್ಡಪ್ ಕೊಡಕ್ಕೆ ಒಂದು ಗಾಡಿ ಕೂಡ ಕೊಡ್ಸಿಲ್ವಂತೆ ಕಣ. ಕಡೆ ಪಕ್ಷ ಐಫೋನು ಕೊಡ್ಸಿಲ್ವಂತೆ ಕಣ. ಆ ಎರಡನ್ನೂ ನಾವು ಕೊಡ್ಸಿದ್ವಿ ಅನ್ಕೋ, ನಾವು ಹೇಳಿದ ಕೆಲ್ಸನ ಹೇಳ್ದಂಗೆ ಮಾಡೋದಕ್ಕೆ ಒಂದು ಕುರಿ ನಮ್ಮ ಮುಂದೆ ರೆಡಿಯಾಗಿದೆ. ಸರಿ, ಆಮೇಲೆ ಮಾಡ್ತೀನಿ. ಮನೆ ಹತ್ರ ಬಂದೆ. ನಾವಿವನ್ನ ಸೆಟ್ ಮಾಡ್ಕೊಳ್ಳೋಣ. ನೀವು? ಹೌದು, ನಾನೇ. ಬೇಜಾರು ಮಾಡ್ಕೋಬೇಡ. ನಿನ್ ಕಷ್ಟ ಈ ದೇಶದಲ್ಲಿ ಯಾವ ಹುಡುಗನಿಗೂ ಬರ್ಲೇಬಾರ್ದು. ಅಲ್ಲ, ನೀನೇನ್ ಫ್ಲೈಟ್ ಕೇಳ್ದ ಇಲ್ಲ ರಾಕೆಟ್ ಕೇಳ್ದ? ಜಸ್ಟ್ 2 ಲಕ್ಷದ ಗಾಡಿ ಅಷ್ಟೇ ತಾನೇ ಕೇಳಿದ್ದು. ಅಲ್ಲ, ಈಗಂತೂ ಭಿಕ್ಷುಕರು ಕೂಡ ಐಫೋನ್ ಬಳಸ್ತಾ ಇದಾರೆ. ಅಂಥದ್ರಲ್ಲಿ ನೀನು ಈ ಡಬ್ಬಾ ಫೋನ್ ಬಳಸೋದು ಅಂದ್ರೆ ಏನು? ಏನ್ ಮಾಡೋದು ಸರ್, ಆ ಥರ ಬಡವ್ರ ಮನೇಲಿ ಹುಟ್ಟಿದ್ದೀನಿ ನಾನು. ಬೇಜಾರು ಮಾಡ್ಕೋಬೇಡ, ನಿನ್ ಲೈಫ್ನ ನಾನ್ ಬದಲಾಯಿಸ್ತೀನಿ.
ಅಂದ್ರೆ ಏನ್ ಮಾಡ್ತೀರಾ ಸರ್? ಇನ್ನೇನ್ ಮಾಡ್ತಾರೆ, ನಿನ್ನ ಕೂಡ ಕಳ್ಳನಂಗ್ ಮಾಡ್ತಾರೆ. ಆ? ಬಾಯ್ ಮುಚ್ಕೊಂಡೆ. ಅದೇನಿಲ್ಲ, ನನಗೆ ಅವಶ್ಯಕತೆ ಬಿದ್ದಾಗ ನಿನಗೆ ಒಂದು ಸಣ್ಣ ಕೆಲಸ ಕೊಡ್ತೀನಿ. ನೀನೇನಾದ್ರೂ ಆ ಕೆಲಸನ ನನಗೆ ಮಾಡಿಕೊಟ್ಟೆ ಅನ್ಕೋ, ನೀನು ಕೇಳಿದ್ದೆಲ್ಲ ನಿನಗೆ ಸಿಗುತ್ತೆ. ನೀವ್ ಹೇಳ್ತಿರೋದು ನಿಜನಾ ಸರ್? ನನಗೆ ಗಾಡಿ ಕೊಡಿಸ್ತೀರಾ? ಐಫೋನು ಕೊಡಿಸ್ತೀರಾ? ನೋಡು, 5 ನಿಮಿಷದಲ್ಲಿ ಕೊಡಿಸ್ತೀನಿ. ಆದ್ರೆ ಅದ್ರ ಬದಲಾಗಿ ನೀನು ನಾನು ಹೇಳಿದ ಕೆಲಸನ ಮಾಡ್ಕೊಡ್ಬೇಕು. ಹಾ, ಆ ಹೇಳಿ ಸರ್, ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಹೇಳಿ ಸರ್, ನೀವ್ ಹೇಳಿ ಸರ್. ಅದೇನಂತ ಬಂಟಿ? ಎಲ್ಲಿದ್ಯಾ? ಅಕ್ಕ ಬರ್ತಿದ್ದೀನಿ. ಅಯ್ಯಯ್ಯೋ, ಮೈಥಿಲಿ ಬರ್ತದಾಳೆ ಅನ್ಸುತ್ತೆ. ಅವಳು ಕಣ್ಣಿಗೆ ಬಿದ್ರೆ ಡೌಟ್ ಬರುತ್ತೆ. ಅವಳು ಬರೋಷ್ಟ್ರೊಳಗೆ ಹೊರಟೋಗ್ಬೇಕು. ಈ ವಿಷಯ ನಮ್ಮಿಬ್ಬರ ಮಧ್ಯಾಹ್ನ ಇರಬೇಕು. ನಿಮ್ ಮನೆಯಲ್ಲಂತೂ ಯಾರಿಗೂ ಹೇಳಂಗಿಲ್ಲ. ಯಾರಿಗೂ ಹೇಳಲ್ಲ ಸರ್, ಪ್ರಾಮಿಸ್. ಹಾ, ವೆರಿ ಗುಡ್. ತಗೋ, ಸದ್ಯಕ್ಕೆ ನೀನು 5,000 ಇಟ್ಕೋ. ನೆಕ್ಸ್ಟ್ ಟೈಮ್ ಭೇಟಿ ಮಾಡಿದಾಗ ನೀನು ಏನು ಮಾಡಬೇಕು, ಯಾವಾಗ ಮಾಡಬೇಕು ಎಲ್ಲನೂ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರು ನಿನ್ ಹತ್ರ ಏನ್ ಮಾತಾಡ್ತಾ ಇದ್ರು? ಅವ್ರ ಏನ್ ಮಾತಾಡ್ತಾರೆ? ಏನ್ ಹೋಗ್ತಿದ್ಯಾ ನಿಮ್ ಕಾಲೇಜಲ್ಲಿ ಅಂತ ಕೇಳ್ತಿದ್ರು ಅಷ್ಟೇ. ಅವ್ರು ಅದನ್ನ ಬಿಟ್ಟು ಏನ್ ಕೇಳ್ತಾರಕ್ಕ? ಅದನ್ ಹೇಳೋದಕ್ಕೆ ಯಾಕಷ್ಟೊಂದ್ ಗಾಬರಿ ಆಗ್ತಾ ಇದ್ಯಾ? ಗಾಬ್ರಿನ? ನಾನೇನ್ ಗಾಬರಿ ಆಗ್ತಿಲ್ವಲ್ಲ. ನೀನೇನೋ ಹಾಗೆ ಅನ್ಕೋತಿದ್ಯಾ. ನಿಂಗೆ ಯಾವಾಗ್ಲೂ ಅನುಮಾನನೇ, ಯಾವಾಗ್ಲೂ ಪ್ರಶ್ನೆ ಮಾಡ್ತಿರ್ತೀಯ. ನಿನ್ ವಿಷಯ ನನಗ್ ಚೆನ್ನಾಗ್ ಗೊತ್ತು ಕಣೋ. ತಪ್ಪು ಮಾಡ್ದಾಗ್ಲೇ ನೀನ್ ಇಷ್ಟೊಂದ್ ಗಾಬರಿ ಆಗೋದು. ಆ ಲೀಲಾ ಕೃಷ್ಣ ನಿನ್ಗೇನೋ ಹೇಳಿರ್ತಾನೆ, ಅದು ನನಗ್ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಡ್ತಿದ್ಯಾ. ಅದೇನು ಅಂತ ತಿಳ್ಕೊತೀನಿ, ಆಮೇಲೆ ನಿಮ್ಮಿಬ್ರು ವಿಷಯ ನೋಡ್ಕೋತೀನಿ. ನೀನ್ ಹೇಳ್ತಿರೋದ್ ನಿಜಾನ ಸುಹಾಸಿನಿ? ಹೌದು ಅತ್ತೆ, ಅವಳು ಮಾಡಿರೋ ಕೆಲ್ಸಕ್ಕೆ ನಾನೇ ಖುದ್ದಾಗಿ ಬ್ಯಾಂಕ್ ಹತ್ರ ಹೋಗಿದ್ದೆ. ಎಲ್ಲಾರ್ ಮುಂದೆ ಕೊಬ್ಬೇಳ್ಸ್ ಬಂದಿದ್ದೀನಿ. ಫೈನಲ್ ಆಗಿ ಗೊತ್ತಾಗಿದ್ದೇನು ಅಂದ್ರೆ, ಅವಳ ಫ್ರೆಂಡ್ ಲವರ್ಗೆ ಸಂಬಂಧಪಟ್ಟಿರೋ ಹುಡುಗಿ ಮನೆಯವ್ರ ಹತ್ರ ಮಾತಾಡೋದಕ್ ಹೋಗಿ ಕನ್ಫ್ಯೂಸ್ ಆಗಿ ನಮ್ ಉತ್ತಮಗ್ ನೋಡಕ್ ಬಂದಿರೋ ಸಂಬಂಧದ ಜೊತೆಗೆ ಹೋಗಿ ಮಾತಾಡಿದಾಳೆ ಅತ್ತೆ. ಅದಕ್ಕೆ ಕ್ಷಮಿಸಿ ಬಿಟ್ ಬಂದೆ. ಕರೆಕ್ಟ್ ಅತ್ಗೆ. ಆ ಬ್ಯಾಂಕ್ ಹುಡುಗಿ ಕನ್ಫ್ಯೂಷನ್ ಇಂದ ನಮ್ ಈ ಸಂಬಂಧ ಹಾಳ್ ಮಾಡಿದ್ಲು. ಆದ್ರೆ ಆ ವಿಷಯ ನಮಗ್ ಮಾತ್ರ ಗೊತ್ತು, ಹುಡುಗಿ ಮನೆ ಕಡೆಯವ್ರಿಗೆ ಗೊತ್ತಿರ್ಲಿಲ್ವಲ್ಲ. ಅದಕ್ಕೆ ಈಗ್ಲೇ ಕಾಲ್ ಮಾಡಿ ಹುಡುಗಿ ಮನೆಯವ್ರ ಹತ್ರ ಮಾತಾಡಿ ನಡೆದಿದ್ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಂದ್ರೆ ಆ ನಿಂತೋಗಿರೋ ಶಾಸ್ತ್ರ ಮತ್ತೆ ನಡಿಬಹುದು ಅಂತೀರಾ? ಸುಲೋಚನಾ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅತ್ತೆ. ಆ ಮೈಥಿಲಿ ಹೇಳಿರೋ ಮಾತುಗಳನ್ನ ಆ ಹುಡುಗಿ ಮನೆಯವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ ತಪ್ಪೇನೂ ಇಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಇವಾಗ್ಲೇ ಫೋನ್ ಮಾಡಿ ನಡೆದಿದ್ದನ್ನ ಹೇಳ್ತೀನಿ, ಅವ್ರ ಅರ್ಥ ಮಾಡ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ನಮ್ ಹುಡ್ಗನ್ಗೆ ಬೇರೆ ಸಂಬಂಧ ನೋಡ್ಕೊಂಡ್ರೆ ಆಯ್ತು. ಅದು ನಿಜಾನೇ. ಅವ್ರ ದೃಷ್ಟಿಲಿ ನನ್ ಮೊಮ್ಮಗನ್ ಮೇಲಿರೋ ಆರೋಪ ಹೋಗ್ಬೇಕು ಅಂದ್ರೆ ಅವ್ರಿಗೆ ನಿಜ ಗೊತ್ತಾಗ್ಬೇಕು. ಅವ್ರಿಗೆ ಕಾಲ್ ಮಾಡು ಸುಹಾಸಿನಿ. ಆಯ್ತು ಅತ್ತೆ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವರಿ? ಮೈಥಿಲಿ ಅನ್ನೋ ಹುಡುಗಿ ಮಾಡಿದ ಎಡ್ವಟ್ನಿಂದ ಈ ಅಪಾರ್ಥಗಳೆಲ್ಲ ನಡೆದೋಯ್ತು. ನಿಜ ಹೇಳ್ಬೇಕು ಅಂದ್ರೆ ನನ್ ಮಗ ಯಾರನ್ನು ಪ್ರೀತಿಸ್ಲೇ ಇಲ್ಲ. ನಾವ್ ಯಾರನ್ನೇ ತೋರ್ಸಿ ತಾಳಿ ಕಟ್ಟು ಅಂತ ಹೇಳಿದ್ರು ಅವನು ಅವ್ರಿಗೆ ತಾಳಿ ಕಟ್ತಾನೆ. 24 ಕ್ಯಾರೆಟ್ ಗೋಲ್ಡ್ ಅವನು. ಆ ವಿಷಯ ಹೇಳೋಣ ಅಂತಲೇ ಕಾಲ್ ಮಾಡ್ದೆ. ಸಾರಿ ಮೇಡಮ್, ಮೊನ್ನೆ ನಡೆದಿದ್ಮೇಲೆ ನಮ್ಮ ಹುಡುಗಿಗೆ ಬೇರೆ ಸಂಬಂಧನ ನೋಡಿದೇವಿ. ಬರೋ ವಾರದಲ್ಲೇ ಮದುವೆ ನಿಶ್ಚಿತ ಆಗಿದೆ. ನೀವೆಲ್ಲರೂ ಖಂಡಿತವಾಗ್ಲೂ ಬರಲೇಬೇಕು. ಅಂದ್ರೆ ಅಷ್ಟು ಬೇಗ ಇನ್ನೊಂದು ಸಂಬಂಧ ಫಿಕ್ಸ್ ಆಯ್ತಾ? ಹುಡುಗ
ಹುಡುಗ ತುಂಬಾ ಒಳ್ಳೆಯವನಾಗಿದ್ದ. ಅದಕ್ಕೆ ಈ ಸಂಬಂಧನ ತಕ್ಷಣ ಒಪ್ಕೊಂಡ್ವಿ. ನೀವೆಲ್ಲರೂ ಮದುವೆಗೆ ಬರ್ಬೇಕು. ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಏನಾಯ್ತು ಸುಹಾಸಿನಿ? ಹುಡುಗಿ ಮನೆಯವ್ರು ಏನಂದ್ರು? ಅವರು ಇನ್ನೊಂದ್ ಸಂಬಂಧನ ಒಪ್ಕೊಂಡಿದಾರಂತೆ ಅತ್ತೆ. ಮುಂದಿನ ವಾರನೇ ಮದ್ವೆ ಕೂಡ ನಿಶ್ಚಯ ಆಗಿದ್ಯಂತೆ. ಹೋದ್ರೆ ಹೋಗ್ಲಿ, ಊರಲ್ಲೇನ್ ಬೇರೆ ಹುಡುಗಿ ಇಲ್ವಾ? ಮೇಲುಕೋಟೆ ಜಾನ್ಕಮ್ಮನ್ ಮೊಮ್ಮಗ ಅಂದ್ರೆ ಮನೆ ಮುಂದೆ ಕ್ಯೂ ನಿಂತ್ಕೋತಾರೆ. ಅದಕ್ಕಿಂತ ಚೆನ್ನಾಗಿರೋ ಸಂಬಂಧನೇ ತಗೊಂಬರ್ತೀನಿ. ನನ್ ಮೊಮ್ಮಗಂಗೆ ತುಂಬಾನೇ ಭರ್ಜರಿಯಿಂದ ಮದ್ವೆ ಮಾಡ್ತೀನಿ. ಮ್ಯಾರೇಜ್ ಬ್ಯೂರೋ ಅವ್ರಿಗೆ ಫೋನ್ ಮಾಡಿ ಅದಕ್ಕಿಂತ ಚೆನ್ನಾಗಿರೋ ಸಂಬಂಧನ ತಗೊಂಬರಕ್ ಹೇಳು. ಹಾಗೆ ಆಗ್ಲಿ ಅತ್ತೆ. ಇದೆಲ್ಲದಕ್ಕೂ ಕಾರಣ ಆ ಮೈಥಿಲಿನೇ ಅಲ್ವಾ? ಹೌದು ಶುಭಪ್ರಭಾ. ಎಂಥ ಒಳ್ಳೆ ಸಂಬಂಧನ ಸರ್ವನಾಶ ಮಾಡ್ಬಿಟ್ಲು. ಹೋದ್ರೆ ಹೋಗ್ಲಿ ಬಿಡು, ನನ್ ಮಗನ್ಗೆ ಇದಕ್ಕಿಂತ ದೊಡ್ಡ ಸಂಬಂಧನೇ ತಗೊಂಡ್ ಬರ್ತೀನಿ. ಬಂಗಾರ, ನೀನು ರೆಸ್ಟೋರೆಂಟ್ಗೆ ಬರೋದೇನು? ಆ ಹುಡುಗಿ ಮನೆಯವ್ರ ಹತ್ರ ಹೋಗಿ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದೇನು? ನನ್ನ ಫ್ರೆಂಡ್ ಕೂಡ ಹಾಳು ಮಾಡೋಕ್ಕಾಗದಿರೋ ಸಂಬಂಧನ ನೀನು ಹಾಳು ಮಾಡೋದು ಅಂದ್ರೇನು? ಇದೆಲ್ಲ ಕನಸ ನಿಜಾನ ಅಂತ ಅನ್ನಿಸ್ತಿದೆ ಗೊತ್ತಾ? ಯಾವ ದೇವತೆ ಬಂದು ಸಂಬಂಧ ಹಾಳು ಮಾಡ್ತಾರಪ್ಪ ಅಂತ ಟೆನ್ಷನ್ ಮಾಡ್ಕೋತಾ ಇದ್ರೆ ನನ್ನ ದೇವತೆನೇ ಬಂದು ಈ ಹುಡುಗಿ ನೋಡೋ ಶಾಸ್ತ್ರನ ತಡೆದಿದ್ದು. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಉತ್ತಮ್, ಏನಮ್ಮ? ಆ ಹುಡುಗಿ ಯಾರು? ಅಯ್ಯೋ ದೇವ್ರೆ, ಒಂದು ವೇಳೆ ಅಮ್ಮ ಏನಾದರೂ ನನ್ನ ಲ್ಯಾಪ್ಟಾಪಲ್ಲಿರೋ ಹುಡುಗಿ ಫೋಟೋ ನೋಡ್ಬಿಟ್ರಾ? ಯಾವ ಹುಡುಗಿ ಅಮ್ಮ? ಅದೇ ಇದಕ್ ಮುಂಚೆ ನೀನು ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇದೆಯಲ್ವಾ, ಆ ಹುಡುಗಿ ಯಾರು ಅಂತ ಕೇಳಿದ್ದು. ಓ, ಡೌಟೇ ಇಲ್ಲ, ಸುಲೋಚನಮ್ಮ ನೋಡ್ಬಿಟ್ಟಿದ್ದಾರೆ. ಓಹೋ, ಆ ಹುಡುಗಿನಾ? US ಅಲ್ಲಿ ನನ್ನ ಫ್ರೆಂಡ್ ಅಮ್ಮ ಫೋಟೋ ಕಳಿಸಿದ್ದಾರೆ, ನೋಡ್ತಾ ಇದ್ದೆ. ನಾನ್ ನಂಬಲ್ಲ. ಓನ್ಲಿ ಫ್ರೆಂಡೇ ಆಗಿದ್ರೆ ನೀನ್ ಆತರ ಮಲ್ಕೊಂಡು ತನ್ಮಯನಾಗಿ ಖಂಡಿತ ನೋಡ್ತಿರ್ಲಿಲ್ಲ. ಆದ್ರೆ ನೀನು ಪ್ರಪಂಚನೇ ಮರ್ತ್ ಹೋಗಿ ಫೀಲ್ ಆಗಿ ನೋಡ್ತಿದ್ಯಾ ಅಂದ್ರೇನೆ ಅರ್ಥ ಆಗ್ತಾ ಇದೆ. ನನ್ನ ಹತ್ರ ನಿಜ ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡ. ನೀನ್ ಆ ಹುಡ್ಗಿನ್ ಪ್ರೀತಿಸ್ತಾ ಇದೀಯ ಅಲ್ವಾ? ಛೇ, ಇಷ್ಟು ಬೇಗ ಸಿಗಾಕೊಂಡ್ಬಿಟ್ನಲ್ಲ. ನನ್ನ ಡ್ರೀಮ್ ಗರ್ಲ್ನ ಭೇಟಿ ಮಾಡಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ನನ್ನ ಪ್ರೀತಿ ವಿಷಯನ ಯಾರ ಹತ್ರನೂ ಹೇಳ್ಕೋಬಾರ್ದು ಅಂದ್ಕೊಂಡಿದ್ದೆ. ಅಮ್ಮಂಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು. ಏನು ಮಾತಾಡ್ತಿದ್ಯಮ್ಮ? ನಿಜವಾಗ್ಲೂ ಆ ಹುಡುಗಿನ ಪ್ರೀತಿಸಿದ್ರೆ ನಿನಗೆ ಹೇಳ್ತಿರ್ಲಿಲ್ವಾ? ಏನು ನಿಮ್ಮ ಅಜ್ಜಿ ಹತ್ರ ಭಯ ಪಟ್ಟ ಹಾಗೆ ನನ್ನ ಹತ್ರನೂ ಭಯ ಪಡ್ತಿದ್ಯೇನೋ ಅಂತ ಕೇಳ್ದೆ. ಆದ್ರೆ ಒಂದ್ ವಿಷಯ, ನೀನು ಸಿನ್ಸಿಯರ್ ಆಗಿ ಯಾವ್ದಾದ್ರೂ ಹುಡುಗಿನ ಪ್ರೀತಿಸಿದ್ರೆ ಫಸ್ಟ್ ನಂಗೆ ಹೇಳ್ಬೇಕು. ನಂಗ್ ಸೊಸೆ ಆಗೋಳ್ನ ಫಸ್ಟ್ ನಾನೇ ನೋಡ್ಬೇಕು. ಹಾಗಂತ ನಂಗ್ ಮಾತ್ ಕೊಡು. ಏನಮ್ಮ ನೀನು? ನಿನ್ನ ಮಗನ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಾನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಫಸ್ಟ್ ನಿನಗೇನೆ ಹೇಳೋದು. ಆ ಹುಡುಗಿನ ಫಸ್ಟ್ ನಿನಗೇನೆ ಪರಿಚಯ ಮಾಡ್ಕೊಡ್ತೀನಿ, ಸರಿನಾ? ನನ್ ಬಂಗಾರ ಪುಟ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಂಗ್ ಇಷ್ಟ ಬಂದಿರೋ ಹುಡುಗಿನ ಪ್ರೀತಿಸು. ಆದ್ರೆ ಆ ಹುಡುಗಿ ನಮ್ಮೆಲ್ರಿಗೂ ಇಷ್ಟ ಆಗ್ಬೇಕು. ಅರ್ಥ ಆಯ್ತಾ? ಆಯಿತು ಅಮ್ಮ, ನನಗಿಷ್ಟ ಆದ ಹುಡುಗಿ ನಿಮ್ಮೆಲ್ರಿಗೂ ಇಷ್ಟ ಆದ್ರೇ ಮದುವೆ ಮಾಡ್ಕೋತೀನಿ. ಹಾಗಂತ ನಿನಗೆ ಮಾತು ಕೊಡ್ತಾ ಇದ್ದೀನಿ, ಸರಿನಾ? ಸರಿ ಕಂದ, ಈಗ್ಲೇ ತುಂಬಾ ಲೇಟ್ ಆಗಿದೆ, ಮಲ್ಕೋ. ಓಕೆ ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ಜಾನ್ಕಾಮ್ನವ್ರ ಅಕೌಂಟ್ಸ್ ಇನ್ನ ನಮ್ಮ ಬ್ಯಾಂಕಿಗೆ ಬಂದಿಲ್ಲ. ಮೈಥಿಲಿ ಹತ್ರ ತಿಳ್ಕೊಳ್ಳೋಣ.
ಒಂದ್ ನಿಮಿಷ. ಮೈಥಿಲಿ, ಒಂದ್ ನಿಮಿಷ ನನ್ನ ಕ್ಯಾಬಿನಿಗೆ ಬಾಮ್ಮ. ಓಕೆ ಸರ್. ಈ ಫಾರ್ಮ್ ಫಿಲ್ ಮಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಹಾ, ಬಾಮ್ಮ. ಹೇಳಿ ಸರ್. ಅಮ್ಮ ಮೈಥಿಲಿ, ಒಂದ್ಸಲ ಆ ಜಾನ್ ಕಮ್ನವ್ರ ಅಕೌಂಟ್ಸ್ ಬಗ್ಗೆ ನಿನಗೆ ನೆನಪಿಸೋಣ ಅಂತ ಕರೆದೆ. ಸಾರಿ ಸರ್, ಅವ್ರ ಅಕೌಂಟ್ ನಮ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದು ನನ್ನಿಂದ ಆಗ್ತಾ ಇಲ್ಲ. ನೀವೇ ನಿಮ್ ಕಣ್ಣಾರೆ ನೋಡಿದ್ರಲ್ವಾ ಈಗಾಗ್ಲೇ ಅವ್ರ ಜೊತೆ ಎಷ್ಟು ಸಲ ಜಗಳ ಆಗಿದೆ ಅಂತ. ಕಡೆ ಪಕ್ಷ ಬೇರೆಯವ್ರು ಹೋದ್ರೆ ಅವ್ರ ಮನ್ಸ್ ಬದಲಾಯಿಸ್ಕೊಂಡು ನಮ್ ಬ್ರಾಂಚ್ಗೆ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಬಹುದು ಅಂತ ಅನಿಸ್ತಿದೆ. ಸಾಕು ನಿಲ್ಸು. ನಿನ್ನ ಕರೆದಿದ್ದು ಇಲ್ಲಿಗೆ ಬಂದು ಸಲಹೆ ಕೊಡ್ಲಿ ಅಂತ ಅಲ್ಲ, ಕೆಲ್ಸ ಯಾವ ಮುಗಿಸ್ತೀಯ ಅಂತ ಕೇಳೋದಕ್ಕೆ. ಯಾಕೆ ಸರ್ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಮ್ಮ ಆಫೀಸಲ್ಲಿ ತುಂಬಾ ಜನ ಸ್ಟಾಫ್ ಇದಾರಲ್ಲ, ಅವರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಅಪಾಯಿಂಟ್ ಮಾಡ್ಬೋದಲ್ವಾ? ಮಾಡಬಹುದು. ಅವರಲ್ಲಿ ನಿನ್ನಷ್ಟು ತಾಳ್ಮೆ, ಟ್ಯಾಲೆಂಟು ಇರ್ಬೇಕಲ್ಲ. ಅದೆಲ್ಲದಕ್ಕಿಂತ ನೀನ್ ಅಪ್ಲೈ ಮಾಡಿರೋ 50,000 ರೂಪಾಯಿ ಲೋನು ನಿನಗ್ ಬೇಕಲ್ವಾ? ಹೌದು ಸರ್, 50,000 ಲೋನ್ಗೆ ಯಾವತ್ತೂ ಅಪ್ಲೈ ಮಾಡಿದ್ದೆ. ಆದ್ರೆ ನೀವು ಮಾತ್ರ ಸ್ಯಾಂಕ್ಷನ್ನೇ ಮಾಡಿಲ್ಲ. ಪ್ಲೀಸ್ ಸರ್, ನನ್ ತಮ್ಮ ಮಾಡಿರೋ ತಪ್ಪಿಗೆ ಅರ್ಜೆಂಟ್ ಆಗಿ 20,000 ಸಾಲ ಕಟ್ಬೇಕು. ಲೋನ್ ಸ್ಯಾಂಕ್ಷನ್ ಮಾಡಿ ಸರ್. ಈಗ್ಲೇ ಸ್ಯಾಂಕ್ಷನ್ ಮಾಡ್ತೀನಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನೀನೊಂದ್ ಸಣ್ಣ ಕೆಲಸ ಮಾಡ್ಬೇಕು. ಹೇಳಿ ಸರ್, 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನನಗ್ ಗೊತ್ತಮ್ಮ ನಿನ್ ಟ್ಯಾಲೆಂಟು. ನೀನ್ ಏನ್ ಮಾಡ್ಬೇಕು ಅಂದ್ರೆ ಅರ್ಜೆಂಟ್ ಆಗಿ ಜಾನ್ ಕಮ್ನವ್ರ ಆಫೀಸ್ಗೆ ಹೋಗ್ಬೇಕು. ಸ್ವಾಮಿ, ಕಾರಣ ಏನಂತ ಗೊತ್ತಿಲ್ಲ, ಆದ್ರೆ ನೆನ್ನೆ ನಮ್ಮ ಉತ್ತಮಗ್ ಬಂದಿದ್ ಮದ್ವೆ ಸಂಬಂಧ ಮುರಿದು ಹೋಯ್ತು. ಆದಷ್ಟು ಬೇಗ ಅದಕ್ಕಿಂತ ಒಳ್ಳೆ ಸಂಬಂಧ ಬರೋ ಹಾಗೆ ಆಶೀರ್ವಾದ ಮಾಡಪ್ಪ. ನಿಮ್ಮ ಪ್ಲಾನ್ ಪೂರ್ತಿ ಆಯ್ತು ಸರ್. ನೀವು ಹೇಳಿರೋ ಥರನೇ ಉತ್ತಮ್ ಕಾರ್ ಬ್ರೇಕ್ನ ತೆಗ್ದಿದ್ದೀವಿ. ಸ್ವಲ್ಪ ಹೊತ್ತಿಗೆ ಕಾರ್ ಆಕ್ಸಿಡೆಂಟ್ ಆಗೋದು, ಆ ಆಕ್ಸಿಡೆಂಟಲ್ಲಿ ಉತ್ತಮ್ ಸಾಯೋದು ಕನ್ಫರ್ಮ್ ಸರ್. ಆ ಒಂದು ಆಫೀಸ್ ಬಿಟ್ಟು ಬೇರೆ ಯಾವ ಆಫೀಸಿಗೆ ಹೋಗು ಅಂದ್ರೂ ಹೋಗ್ತೀನಿ. ಆಗೋದಿಲ್ಲಮ್ಮ. ಹಾಗಾದ್ರೆ ಆ ಒಂದು ಆಫೀಸ್ ಅಕೌಂಟ್ಸ್ ಟ್ರಾನ್ಸ್ಫರ್ ಬಗ್ಗೆ ನೀನೇ ನೋಡ್ಕೋಬೇಕು. ಮಿಕ್ಕಿದ್ರ ಬಗ್ಗೆ ನಾವು ನೋಡ್ಕೋತೀವಿ. ಆಗಲ್ಲ ಹೋಗಲ್ಲ ಅಂದ್ರೆ ಲೋನ್ ಸ್ಯಾಂಕ್ಷನ್ ಮಾಡೋಕೆ ನನಗೂ ಆಗಲ್ಲ. ಅರ್ಥ ಆಯ್ತು ಸರ್, ಈಗ್ಲೇ ಹೊರಡ್ತೀನಿ. ಆಲ್ ದಿ ಬೆಸ್ಟ್. ಅಮ್ಮ
ಸಿನ್ಸಿಯರ್ ಎಂಪ್ಲಾಯೀಸ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂದ್ರೆ ಕೆಲಸ ಆಗಲ್ಲ.